ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅದಾನಿ ಪವರ್ ಮತ್ತು ಅದಾನಿ ವಿಲ್ಮರಲ್ಲಿ ಇವತ್ತು ಕೂಡ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ನಿನ್ನೆ ಕ್ಲೋಸಿಂಗಲ್ಲೂ ಕೂಡ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾನಿ ವಿಲ್ಮಾರ್ ಆಲ್ ಟೈಮ್ ಹೈ 639 ರೂಪಾಯಿಂದ ನಮಗೆ ಈಗ 10% ಕರೆಕ್ಟ್ ಆಗ್ತಾ ಇದೆ. ಹಾಗೆ ಅದಾನಿ ಪವರ್ ಕೂಡ ಅಷ್ಟೇ 250 ಲೆವೆಲ್ ಹತ್ರ ಟ್ರೇಡ್ ಆಗ್ತಿತ್ತು. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ 10%ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ ಕೇವಲ 2 ದಿನದಲ್ಲಿ. ಸೊ ಇಲ್ಲಿ ಆಪರೇಟರ್ ಗೇಮ್ ನಮಗೆ ನಡೀತಿರೋದು ಕಾಣಿಸ್ತಿದೆ. ಸೊ ಲೋವರ್ ಲೆವೆಲ್ಸ್ ನೀವು ಅದಾನಿ ವಿಲ್ಮಾರನ್ನು ಗಮನಿಸ್ಬೋದು. 300 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು, ಸಡನ್ ಆಗಿ 600 ರೂಪಾಯಿಯ ಲೆವೆಲ್ಸ್ವರೆಗೂ ಹೋಗಿತ್ತು. ಸೊ ಈ ರೀತಿಯ ಮೊಮೆಂಟಮ್ ಸ್ಟಾಕಲ್ಲಿ 10-12 ದಿನಗಳಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದಾಗ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಪರೇಟರ್ಗಳ ಎಂಟ್ರಿ ಆಗಿದೆ ಅಂತ. ಸೊ ಅವರು ಲೋವರ್ ಲೆವೆಲ್ಸಲ್ಲಿ ಸ್ಟಾಕನ್ನು ಬೈ ಮಾಡ್ತಾ ಹೋಗ್ತಿರ್ತಾರೆ. ಆಮೇಲೆ ಒಂದು ಲೆವೆಲ್ಗೆ ಸ್ಟಾಕ್ ರೀಚ್ ಆದಮೇಲೆ ಸೊ ಅಲ್ಲಿ ತುಂಬಾ ನ್ಯೂಸ್ ಜನರೇಟ್ ಆದಮೇಲೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಎಂಟರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂತ ಒಂದು ಸಿಚುವೇಶನಲ್ಲಿ ಆಪರೇಟರ್ಗಳು ಯಾರು ಲೋವರ್ ಲೆವೆಲ್ಸಲ್ಲಿ ಎಂಟರ್ ಆಗಿರ್ತಾರೆ ಅವರು ಎಕ್ಸಿಟ್ ಆಗ್ತಾರೆ. ಸೊ ಹೈಯರ್ ಲೆವೆಲ್ಸಲ್ಲಿ ಬೈ ಮಾಡ್ಕೊಳ್ಳೋರು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಲೋವರ್ ಸರ್ಕ್ಯೂಟ್ ಇರೋ ಕಾರಣ ನೀವು ಸ್ಟಾಕನ್ನು ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ನೋಡ್ಬೋದು ಇಲ್ಲಿ ನಮಗೆ ಬೈಯರ್ಸ್ ನೋಡೋದಕ್ಕೆ ಸಿಗ್ತಿಲ್ಲ, ಬಟ್ ಸೆಲ್ಲಿಂಗ್ ಸೈಡಲ್ಲಿ ತುಂಬಾ ಸ್ಟಾಕ್ಗಳು ಆಲ್ರೆಡಿ ಪೆಂಡಿಂಗ್ ಅಲ್ಲಿ ಇದಾವೆ. ಸೊ ಈ ರೀತಿ ಆದಾಗ ಸ್ಟಾಕ್ ಅನ್ನ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಹೈಯರ್ ಲೆವೆಲ್ಸ್ ಅಲ್ಲಿ ಬೈ ಮಾಡ್ಕೊಂಡಾಗ ಈ ರೀತಿಯ ಒಂದು ಸಿಚುವೇಶನ್ಗಳು ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ 10% ಲಾಸ್ ಅಂದಾಗ ಅದು ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಈ ಲೋವರ್ ಸರ್ಕ್ಯೂಟ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅದನ್ನು ಕೂಡ ಗೆಸ್ ಮಾಡೋದು ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಆಪರೇಟರ್ಗಳು ಎಂಟ್ರಿ ಆಗಬೇಕಾಗುತ್ತೆ, ಅವರು ಮತ್ತೆ ಬೈಯಿಂಗನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಮತ್ತೆ ಸ್ಟಾಕ್ ರಿಕವರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯ ಗೇಮ್ಗಳು ತುಂಬಾ ನಡೀತಿದ್ದಾವೆ. IRCTCಯಲ್ಲಿ IEX, ಟಾಟಾ ಪವರ್, ಸೊ ಎಲ್ಲದರಲ್ಲೂ ಕೂಡ ಈ ರೀತಿಯ ಒಂದು ಗೇಮ್ ನಡೀತಿರೋದು ಕಾಣಿಸ್ತಿದೆ. ಸೊ IRCTCಯಲ್ಲಿ ನಿಮಗೆ ಗೊತ್ತಿದೆ ಸ್ಪ್ಲಿಟ್ನ ಒಂದು ನ್ಯೂಸ್ನ ಇಟ್ಕೊಂಡು ಆಪರೇಟರ್ಗಳು ಯಾವ ರೀತಿ ಒಂದು ಗೇಮನ್ನು ಆಡಿದ್ರು ಅಂತ. ಸೊ ಈ ರೀತಿ ನಮಗೆ ಕೊರೋನಾದ ಮೊದಲು ಅಂದರೆ ರಿಟೇಲ್ ಇನ್ವೆಸ್ಟರ್ ಪಾರ್ಟಿಸಿಪೇಷನ್ ಕಮ್ಮಿ ಇದ್ದ ಸಮಯದಲ್ಲಿ ಕೇವಲ ಪೆನ್ನಿ ಸ್ಟಾಕ್ಗಳಲ್ಲಿ ಮಾತ್ರ ಈ ರೀತಿ ಆಗ್ತಿತ್ತು, ಲೋವರ್ ಸರ್ಕ್ಯೂಟ್, ಅಪ್ಪರ್ ಸರ್ಕ್ಯೂಟ್. ಸೊ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲೂ ಕೂಡ ಆಪರೇಟರ್ ಈ ರೀತಿಯ ಒಂದು ಗೇಮನ್ನು ಆಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಗೊತ್ತು ರಿಟೇಲ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ಗೆ ಬರ್ತಿದ್ದಾರೆ. ಸೊ ಅವರು ನ್ಯೂಸ್ನಲ್ಲಿ ಇರುವಂಥ ಸ್ಟಾಕ್ಗಳನ್ನು ನೋಡಿ ಯಾವ ಲೆವೆಲ್ ಆದರೂ ಸರಿ ಸೊ ಆ ಒಂದು ಲೆವೆಲ್ಸಲ್ಲಿ ಎಂಟರ್ ಆಗ್ತಿರ್ತಾರೆ. ಸೊ ಅವರನ್ನು ಆರಾಮಾಗಿ ಚೀಟ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡ್ಬೋದು ಅನ್ನೋದು ಆಪರೇಟರ್ಸ್ಗೆ ಗೊತ್ತು. ಸೊ ಆ ಒಂದು ಕಾರಣದಿಂದ ಕೇವಲ ಅದಾನಿ ಗ್ರೂಪ್ನ ಸ್ಟಾಕ್ಸ್ ಅಂತ ಅಲ್ಲ, ಸೊ ಈ ರೀತಿ ಫಾಸ್ಟಾಗಿ ಮೂವ್ ಆಗ್ತಿರುವಂಥ ಪೆನ್ನಿ ಸ್ಟಾಕ್ಸ್ ಆಗಿರ್ಬೋದು ಅಥವಾ ಅಪ್ಪರ್ ಸರ್ಕ್ಯೂಟಲ್ಲೇ ಇರುವಂಥ ಸ್ಟಾಕ್ಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಟ್ರೇಡಿಂಗನ್ನು ಮಾಡಬೇಕಾಗತ್ತೆ. ಸೊ ಲಾಭ ಆಗುತ್ತೆ, ಬಟ್ ಸ್ಟಿಲ್ ಆಪರೇಟರ್ಸ್ ಯಾವ ಒಂದು ಲೆವೆಲಲ್ಲಿ ಎಕ್ಸಿಟ್ ಆಗ್ತಾರೆ ಅದನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಸಡನ್ನಾಗಿ ಒಂದು ಲೋವರ್ ಸರ್ಕ್ಯೂಟ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿಯ ಟೆಕ್ನಿಕಲ್ಸ್ ವರ್ಕ್ ಆಗೋದಿಲ್ಲ. ಸೊ ಆ ಕಾರಣದಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾರ್ಕೆಟಲ್ಲಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ, ಎಸ್ಪೆಷಲಿ ಹೊಸಬ್ರು. ಸೊ ಮಾರ್ಕೆಟ್ ಸಡನ್ನಾಗಿ ಜಂಪ್ ಆಗಿರೋದನ್ನು ನೋಡಿ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಹೋಗ್ತೀರಾ. ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದಾನಿ ಪವರ್ ಮತ್ತೆ ಅದಾನಿ ವಿಲ್ಮಾರಲ್ಲಿ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ, ಬಟ್ ಅದಾನಿ ಗ್ರೀನ್ ಎನರ್ಜಿ ತನ್ನ ಒಂದು ಪಾಸಿಟಿವ್ ಟ್ರೆಂಡ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಿದೆ. ಅದಾನಿ ಗ್ರೀನ್ ಎನರ್ಜಿ ಆಲ್ ಟೈಮ್ ಹೈಯಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ಒಂದೇ ದಿನ ನಮಗೆ 8%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಸೊ ಕಂಪನಿ ಇವತ್ತು ಒಂದು ಬೋರ್ಡ್ ಮೀಟಿಂಗ್ ಅನ್ನು ನಡೆಸ್ತಾರೆ. ಈ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ಅವರು ಡಿಸ್ಕಸ್ ಮಾಡ್ತಾರೆ. ಈ ಒಂದು ಫಂಡ್ ರೈಸಿಂಗ್ ಏನಿದೆ ರೈಟ್ ಇಶ್ಯೂ ಮಾಡೋ ಮೂಲಕ ಇಲ್ಲಿ ಫಂಡ್ ರೈಸಿಂಗ್ ಮಾಡಬೇಕು ಅಂತ ಅವರು ಅನ್ಕೊಂಡಿದ್ದಾರೆ. ಸೊ ಈ ಒಂದು ರೈಟ್ ಇಶ್ಯೂ ಏನಿರುತ್ತೆ, ಸೊ ರೈಟ್ ಇಶ್ಯೂ ಅಂದಾಗ ಇನ್ನಷ್ಟು ಶೇರ್ಗಳನ್ನು ಅವರು ಇನ್ವೆಸ್ಟರ್ಸ್ಗಳಿಗೆ ಇಶ್ಯೂ ಮಾಡಿ ಅದರಿಂದ ಬರುವಂತಹ ದುಡ್ಡಿನಲ್ಲಿ ತಮ್ಮ ಒಂದು ಬಿಸ್ನೆಸ್ ಅನ್ನು ನಡೆಸ್ತಾರೆ. ಸೊ ಈ ಒಂದು ರೈಟ್ ಇಶ್ಯೂ ಕೇವಲ QIB ಗಳಿಗೆ ಮಾತ್ರ ಇರುತ್ತೆ. ಸೊ ಇಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ NIIs ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ಕೇವಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಿಗೆ ಮಾತ್ರ ಈ ಒಂದು ರೈಟ್ ಇಶ್ಯೂ ಸೀಮಿತವಾಗಿ ಇರುತ್ತೆ. ಅದಾನಿ ಗ್ರೀನ್ ಆಲ್ರೆಡಿ 20.4 ಗಿಗಾವ್ಯಾಟ್ನಷ್ಟು ಪ್ರೊಡಕ್ಷನ್ ಅನ್ನ ಮಾಡ್ತಿದ್ದಾರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ. ಸೊ ಇಷ್ಟು ಪ್ರೊಡಕ್ಷನ್ಸ್ ಏನಿದೆ ಆಲ್ರೆಡಿ ಆಪರೇಷನಲ್ ಆಗಿ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಆಲ್ರೆಡಿ ಫಿನಿಶ್ ಆಗಿರ್ಬೋದು. ಸೊ ಈ ಒಂದು ಸೆಗ್ಮೆಂಟ್ ನಲ್ಲಿ ಮಾರ್ಕೆಟ್ ಲೀಡರ್ ಆಗಿ ಅದಾನಿ ಗ್ರೀನ್ ಎನರ್ಜಿ ಕೆಲಸ ಮಾಡ್ತಿದ್ದಾರೆ. ಮುಂದಿನ 8 ವರ್ಷದಲ್ಲಿ ಅಂದ್ರೆ 2030 ವೇಳೆಗೆ ಈ ಒಂದು ಪ್ರೊಡಕ್ಷನ್ ಏನಿದೆ ಅದನ್ನ 45 ಗಿಗಾವ್ಯಾಟ್ಗೆ ಇವರು ಮೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟ್ ಇರುವಂತಹ ಕಂಪನಿ. ಈಗಿನ ಪ್ರೈಸ್ ಏನು ನಮಗೆ ನಡೀತಿದೆ ವ್ಯಾಲ್ಯೂಯೇಷನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಟ್ರೇಡಿಂಗ್ ಅನ್ನ ನಡೆಸಬೇಕಾಗುತ್ತೆ. ಚೋಳಮಂಡಲಂ ಇನ್ವೆಸ್ಟ್ಮೆಂಟಲ್ಲಿ 52 ವೀಕ್ ಹೈ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಕಂಪನಿಯ Q4ನಲ್ಲಿ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟ್ಗಳು ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂತಹ ನ್ಯೂಸ್ಗಳು ಕೂಡ ಇದಾವೆ. ಇವರ ವೆಹಿಕಲ್ ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ಗಮನಿಸಿದಾಗ Q4ನಲ್ಲಿ ನಮಗೆ 43%ನಷ್ಟು ಗ್ರೋತ್ ಕಾಣಿಸ್ತಿದೆ. ಇವರು ಪ್ರಾಪರ್ಟಿ ಲೋನ್ಸ್ಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಒಂದು ಸೆಗ್ಮೆಂಟಲ್ಲೂ ಕೂಡ 57%ನಷ್ಟು ಗ್ರೋತ್ ನೋಡೋದಕ್ಕೆ ಸಿಗ್ತಾ ಇದೆ.
ಸೊ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟ್ ಇರುವಂತಹ ಕಂಪನಿ ಚೋಳಮಂಡಲಂ. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಇಲ್ಲಿ 775 ಒಂದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಹಾಗೆ ಜೆಫ್ರೀಸ್ ಇಲ್ಲಿ 820 ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಟಾರ್ಗೆಟ್ಸ್ ಏನಿರುತ್ತೆ 1 ವರ್ಷದ ಟಾರ್ಗೆಟ್ಸ್ ಆಗಿರುತ್ತೆ. ಆಲ್ರೆಡಿ ನಾವು ಶೇರ್ ಪ್ರೈಸ್ ಅನ್ನು ಗಮನಿಸಬಹುದು, 743 ಹತ್ರ ಚೋಳಮಂಡಲಂ ಟ್ರೇಡ್ ಆಗ್ತಿದೆ. ಸೊ ಆಲ್ರೆಡಿ ಇಲ್ಲಿ ಪಾಸಿಟಿವ್ ನ್ಯೂಸ್ ಏನಿದೆ ಸೊ ಎಲ್ಲ ಕೂಡ ಕವರ್ ಆಗಿದೆ, ಪ್ರೈಸ್ ಇನ್ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ. Q4 ರಿಸಲ್ಟ್ ಇನ್ನೂ ಬರಬೇಕಿದೆ. ಸೊ ಕಂಪನಿ ಎಷ್ಟು ಪ್ರಾಫಿಟನ್ನು ಡಿಕ್ಲೇರ್ ಮಾಡ್ತಾರೆ ಅದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಹಾಗೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಭಾರತ್ ಡೈನಮಿಕ್ಸ್, BEL ಹಾಗೆ ಮಿಶ್ರಧಾತು ನಿಗಮ್, ಸೊ ಎಲ್ಲ ಸ್ಟಾಕ್ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಾವೆ. ಇದಕ್ಕೆ ಮೇಜರ್ ರೀಸನ್ ಏನು ಅಂದರೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಅವರು ಏನು ಬೇರೆ ದೇಶಗಳಿಂದ ತರಿಸ್ತಿದ್ರು, ಇನ್ನು ಮುಂದೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯನ್ ಕಂಪನಿಗಳೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆತ್ಮನಿರ್ಭರ್ ಭಾರತ್ನ ಅಡಿಯಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಇಂಡಿಯಾದ ಕಂಪನಿಗಳಿಂದಲೇ ನಾವು ಬೈ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಾರಣದಿಂದ ನಮಗೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಸೊ ಇದರ ಒಂದು ಅಡ್ವಾಂಟೇಜ್ ಏನಿದೆ, HAL, ಕೊಚಿನ್ ಶಿಪ್ ಯಾರ್ಡ್ ಹಾಗೆಯೇ ಭಾರತ್ ಫೋರ್ಜ್ ಈ ರೀತಿಯ ಕಂಪನಿಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರು 2022 ಬಜೆಟಲ್ಲಿ ಡಿಫೆನ್ಸ್ ಸೆಕ್ಟರ್ನ R&Dಗೆ ತುಂಬಾ ಒಂದು ಬಜೆಟನ್ನು ಕೂಡ ಅಲೋಕೇಟ್ ಮಾಡಿದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿಯಲ್ಲಿ ನಮಗೆ ಇನ್ನು ಮುಂದೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಸೊ ಇಂಡಿಯನ್ ಆರ್ಮಿಗೆ ಅದು ಸೇರೋದು ಕಾಣಿಸುತ್ತೆ. ಹಾಗೆ HDFC ಲಿಮಿಟೆಡ್ ಬಂಧನ್ ಬ್ಯಾಂಕಲ್ಲಿ 3% ಸ್ಟೇಕನ್ನು ಸೇಲ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಮಗೆ ಬಂಧನ್ ಬ್ಯಾಂಕಲ್ಲಿ ಸಾಕಷ್ಟು ಪಾಸಿಟಿವ್ ನ್ಯೂಸ್ಗಳು ನೋಡೋದಕ್ಕೆ ಸಿಗ್ತಿತ್ತು. ಸೊ ಆ ಒಂದು ನ್ಯೂಸನ್ನು ಇಲ್ಲಿ ಬೇಸ್ ಇಟ್ಕೊಂಡು HDFC ಲಿಮಿಟೆಡ್ 3% ಸ್ಟೇಕನ್ನು 325 ರೂಪಾಯಲ್ಲಿ ಸೆಲ್ ಮಾಡಿದ್ದಾರೆ. ಸೊ 3% ಸ್ಟೇಕ್ ಅಂತ ನಾವು ಗಮನಿಸಿದಾಗ ಇದು 50 ಕೋಟಿ ಶೇರ್ಸ್ ಆಗುತ್ತೆ. ಸೊ 50 ಕೋಟಿ ಶೇರ್ಗಳನ್ನು ಇಲ್ಲಿ ಸೆಲ್ ಮಾಡಿದ್ದಾರೆ. ಬಂಧನ್ ಬ್ಯಾಂಕ್ ಆಲ್ರೆಡಿ IDFCಯ ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸನ್ನು ಕೂಡ ತೊಗೊಂಡಿದ್ದಾರೆ. ಸೊ ಈಗ ಪಾಸಿಟಿವ್ ನ್ಯೂಸ್ ಇರುವಂಥ ಸಮಯದಲ್ಲಿ HDFC ಈ ಒಂದು ಮೂವನ್ನು ಮಾಡಿದ್ದಾರೆ. HDFCಯ ಬಳಿಯಲ್ಲಿ 10% ಸ್ಟೇಕ್ ಇತ್ತು ಬಂಧನ್ ಬ್ಯಾಂಕಲ್ಲಿ. ಕಳೆದ ಒಂದು 2-3 ತಿಂಗಳ ಹಿಂದೆ ಅವರು 1.5% ಸ್ಟೇಕನ್ನು ಸೇಲ್ ಮಾಡಿದ್ರು. ಈಗ 3% ಸ್ಟೇಕನ್ನು ಸೇಲ್ ಮಾಡಿದ್ದಾರೆ. ಸೊ ಇನ್ನೂ 5% ಸ್ಟೇಕ್ HDFC ಲಿಮಿಟೆಡ್ ಬಂಧನ್ ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾರೆ. ಸೊ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಕೂಡ ಅಷ್ಟೇ ಒಂದು ಒಳ್ಳೆ ಪ್ರಾಫಿಟ್ ಕಾಣಿಸಿದಾಗ ಅವರು ಕೂಡ ಪ್ರಾಫಿಟ್ ಬುಕ್ಕಿಂಗನ್ನು ನಡೆಸ್ತಾ ಇರ್ತಾರೆ. ಸೊ ಅದೇ ರೀತಿ ನಾವು ಕೂಡ ಅಷ್ಟೇ ಸ್ಟಾಕ್ಗಳಲ್ಲಿ 10-15 ವರ್ಷಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೂ ಕೂಡ ಒಂದು ಲೆವೆಲಲ್ಲಿ ಸ್ಟಾಕ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದ್ದಾಗ ಸ್ವಲ್ಪ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ನಾನು 10 ವರ್ಷ ಸ್ಟಾಕನ್ನು ಸೆಲ್ಲೇ ಮಾಡಲ್ಲ ಅಂದಾಗ ಸ್ವಲ್ಪ ಅಡ್ವಾಂಟೇಜನ್ನು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ಡಿಸಿಷನ್ ಕಂಪ್ಲೀಟ್ಲಿ ನಿಮ್ದಾಗಿರುತ್ತೆ. ಬಟ್ ಸ್ಟಿಲ್ ಒಂದು ಪ್ರಾಫಿಟ್ ನಮಗೆ ಕಾಣಿಸ್ತಾ ಇದ್ದಾಗ ಸ್ವಲ್ಪ 10-20% ಶೇರ್ಗಳನ್ನು ಸೆಲ್ ಮಾಡಿ ಪ್ರಾಫಿಟನ್ನು ಬುಕ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತೆ ಒಂದು ಲೋವರ್ ಸೈಡಲ್ಲಿ ಖಂಡಿತವಾಗ್ಲೂ ಶೇರ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದಾಗುತ್ತೆ. ನಾವು ಕೂಡ ಈ ರೀತಿಯ ಒಂದು ಅಪ್ರೋಚನ್ನು ಫಾಲೋ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟನ್ನು ಕೂಡ ಟೈಮಿಂದ ಟೈಮ್ಗೆ ಪಡ್ಕೋತಾ ಇರ್ಬೋದಾಗುತ್ತೆ. ಹಾಗೆ ಉಮಾ ಎಕ್ಸ್ಪೋರ್ಟಲ್ಲೂ ಕೂಡ ನೀವು ಗಮನಿಸ್ಬೋದು, ನಿನ್ನೆ ಕೂಡ ಅಪ್ಪರ್ ಸರ್ಕ್ಯೂಟ್ ಇತ್ತು. ಇವತ್ತು ಕೂಡ ಸ್ಟಾಕ್ 5% ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. 10 ದಿನಗಳ ಕಾಲ ಟ್ರೇಡ್ ಟು ಟ್ರೇಡ್ ಬೇಸಿಸಲ್ಲಿ ಇರುತ್ತೆ ಸ್ಟಾಕ್. ಸೊ ಯಾವುದೇ ಒಂದು ಸಮಯದಲ್ಲಿ ಲೋವರ್ ಸರ್ಕ್ಯೂಟ್ ಬರುವಂಥ ಸಾಧ್ಯತೆಗಳು ಇರುತ್ತೆ. IPO ಸಮಯದಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗಿದ್ರೆ ಸೊ ಜಸ್ಟ್ ಲೋವರ್ ಸರ್ಕ್ಯೂಟ್ನ ಮೇಲೆ ಒಂದು ಸ್ಟಾಪ್ ಲಾಸನ್ನು ಇಟ್ಕೊಂಡು ಕೂಡ ವೆಯ್ಟ್ ಮಾಡ್ಬೋದಾಗುತ್ತೆ. ಯಾವುದೇ ಒಂದು ಸಮಯದಲ್ಲಿ ಸಡನ್ ಸೆಲ್ಲಿಂಗ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನಿಮ್ಮ ವ್ಯೂ ಒಂದು ಶಾರ್ಟ್ ಟರ್ಮ್ ಆಗಿದ್ರೆ ಸೊ ಜಿರೋದಾದಲ್ಲಿ GTT ಆರ್ಡರ್ಸನ್ನು ಕೂಡ ನೀವು ಇಡ್ಬೋದಾಗುತ್ತೆ. ಸೊ ಲೋವರ್ ಸರ್ಕ್ಯೂಟ್ನ ಜಸ್ಟ್ ಮೇಲ್ಗಡೆ ಎವ್ರಿ ಡೇ ನೀವು ಆರ್ಡರ್ಸನ್ನು ಚೇಂಜ್ ಮಾಡ್ತಾ ಹೋಗ್ಬೋದಾಗುತ್ತೆ. ಬಟ್ ಸ್ಟಾಕ್ ಲೋವರ್ ಸರ್ಕ್ಯೂಟಲ್ಲೇ ಓಪನ್ ಆದರೆ ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ, ಸೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಯಾವಾಗ ಸ್ಟಾಕ್ ಲೋವರ್ ಸರ್ಕ್ಯೂಟ್ಗೆ ಹೋಗುತ್ತೆ ಅದನ್ನು ಯಾರು ಕೂಡ ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಸೊ ನೋಡ್ಬೋದು 2-3 ಅಪ್ಪರ್ ಸರ್ಕ್ಯೂಟ್ ಆದಾಗ ಅಟ್ಲೀಸ್ಟ್ 50% ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು. ಆವಾಗ ನಿಮಗೆ ಅಕಸ್ಮಾತ್ ಲೋವರ್ ಸರ್ಕ್ಯೂಟ್ ಬಂದರೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅಂದರೆ ಅಟ್ಲೀಸ್ಟ್ ನಾನು 50% ಪ್ರಾಫಿಟನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಮಿಕ್ಕ ಸ್ಟಾಕ್ಗಳಲ್ಲಿ ನಾನು ಆ್ಯಾವ್ರೇಜನ್ನು ಮಾಡ್ತೀನಿ ಲೋವರ್ ಲೆವೆಲ್ಸಲ್ಲಿ, ಮತ್ತೆ ಒಂದು ಹೈಯರ್ ಲೆವೆಲ್ಸ್ ಬಂದಾಗ ನಾನು ಅಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ತೀನಿ ಅಂತ. ಸೊ ಈ ರೀತಿ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಬೋದಾಗುತ್ತೆ. ಸೊ ನಿಮ್ಮ ವ್ಯೂ ಲಾಂಗ್ ಟರ್ಮ್ ಆಗಿದ್ದಾಗ ಶಾರ್ಟ್ ಟರ್ಮಲ್ಲಿ ಯಾವುದೇ ರೀತಿಯ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮನ್ನು ಮಾಡೋದಿಲ್ಲ. ಲೋವರ್ ಸರ್ಕ್ಯೂಟ್ಗಳು ಬರ್ತಾ ಹೋದಾಗ ಸ್ಟಾಕ್ ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ಇನ್ನಷ್ಟು ಬೈಯಿಂಗನ್ನು ನೀವು ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ರುಚಿ ಸೋಯಾ ಇವತ್ತು ನಮಗೆ ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಬೆಳಿಗ್ಗೆ 8% ಗೇನ್ನೊಂದಿಗೆ ರುಚಿ ಸೋಯಾ ಓಪನ್ ಆಯಿತು. ಸೊ ಅಲ್ಲಿಂದ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತು, ಸ್ವಲ್ಪ ಜನ ಪ್ರಾಫಿಟ್ ಬುಕ್ಕಿಂಗನ್ನು ಕೂಡ ಮಾಡಿದ್ರು. ಟೋಟಲ್ ಆಲ್ಮೋಸ್ಟ್ 15% ಅಪ್ಸೈಡಲ್ಲಿ ನಮಗೆ ರುಚಿ ಸೋಯಾ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. FPOದಲ್ಲಿ ಅಪ್ಲೈ ಮಾಡಿ ಇನ್ನೂ ಶೇರ್ಗಳನ್ನು ಹೋಲ್ಡ್ ಮಾಡ್ತಿರೋರಿಗೆ ಆಲ್ಮೋಸ್ಟ್ 40% ಪ್ರಾಫಿಟ್ ಈಗ ಪೋರ್ಟ್ಫೋಲಿಯೋದಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ನಿಮ್ಮ ಒಂದು ವಿಷನ್ ಶಾರ್ಟ್ ಟರ್ಮ್ ಆಗಿದ್ರೆ ನೋಡ್ಬೋದು ನಿಮಗೆ ಯಾವ ಒಂದು ಪ್ರಾಫಿಟ್
ಓಕೆ ಅನಿಸುತ್ತೆ ಆ ಲೆವೆಲ್ಸಲ್ಲಿ ಅಟ್ಲೀಸ್ಟ್ 50% ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಆಮೇಲೆ ಸ್ಟಾಕ್ನಲ್ಲಿ ಮತ್ತೆ ನೆಗೆಟಿವ್ ಸೈಡ್ ಬಂದಾಗ ನಾನು ಹೈಯರ್ ಲೆವೆಲ್ಸಲ್ಲಿ ಸೆಲ್ ಮಾಡಬೇಕಿತ್ತು ಅಂತ ಅನ್ಕೊಳ್ಳೋ ಬದಲು ಸೊ ಒಳ್ಳೆ ಒಂದು ಪ್ರಾಫಿಟ್ ಇದ್ದಾಗ ಸ್ವಲ್ಪ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಸೊ ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಎಷ್ಟು % ಪ್ರಾಫಿಟ್ ಓಕೆ ಅನಿಸುತ್ತೆ ಸೊ ಆ ಲೆವೆಲ್ಸಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಬಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಶೇರ್ಸ್ ಮೇಲೆ ಹೋದಾಗ ಸೊ ನಾನು ವೆಯ್ಟ್ ಮಾಡ್ಬೋದಿತ್ತು ಅಂತ ಎಲ್ರಿಗೂ ಅನಿಸುತ್ತೆ. ಬಟ್ ಅಲ್ಲಿ ಪ್ರಿಡಿಕ್ಷನ್ ಮಾಡೋದು ತುಂಬಾ ಕಷ್ಟ. ಸೊ ಎಷ್ಟು ಪ್ರಾಫಿಟ್ ಬರುತ್ತೆ ಅದನ್ನು ನಾವು ಮಾರ್ಕೆಟಿಂದ ತಗೋಬೇಕಾಗುತ್ತೆ. ಹಾಗೆ ಅರಿಯೋಮ್ ಪೈಪ್ನ ಅಲಾಟ್ಮೆಂಟ್ ಸ್ಟೇಟಸ್ ಏನಿದೆ ಇವತ್ತು ಸಂಜೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವರ ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಸೊ ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿದ್ದೀರಾ ಸೊ ಇವರ ಒಂದು ವೆಬ್ಸೈಟಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದಾಗುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.